ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ನಿಲುವಿಲ್ಲ. ಕಾಂಗ್ರೆಸ್ ನಿರಂತರವಾಗಿ ಒಬಿಸಿಗೆ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಸುನೀಲ್ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ವರದಿ ಮಂಡನೆ ಆಗಬೇಕು, ಅಧಿವೇಶನದಲ್ಲಿ ಚರ್ಚೆಗೆ ಅಂತ ಹೇಳಿ ಸಮಯ ನಿಗದಿ ಮಾಡಲಿ ಅಂತ ಹೇಳಿದ್ದಾರೆ. ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಚರ್ಚೆ ಮಾಡಿ ಕೈಬಿಟ್ರು. ಕಾಂಗ್ರೆಸ್ ನಿರಂತರವಾಗಿ ಒಬಿಸಿಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ರಾಜ್ಯಪಾಲರ ಭಾಷಣದಲ್ಲಿ ಆಯೋಗದ ವರದಿ ಬಗ್ಗೆ ಹೇಳಿಲ್ಲ. ಇಲ್ಲಿ ಘೋಷಣೆ ಮಾಡಿದ್ದನ್ನ ಘೋಷಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕಾಂತರಾಜು ವರದಿಯನ್ನ ಸ್ವೀಕರಿಸಲೇ ಇಲ್ಲ, ವರದಿಯನ್ನ ತೆಗೆದು ಕಸದ ಬುಟ್ಟಿಗೆ ಬಿಸಾಕಿದ್ರು. ಹೈಕಮಾಂಡ್ ಹೇಳಿದ್ದಕ್ಕೆ ಮಧುಸೂದನ್ ವರದಿ ಮಾಡಿಸಿದ್ರು. ಕಸ ವಿಲೇವಾರಿಯಲ್ಲಿ ಈ ವರದಿಯೂ ಹೋಗುತ್ತೆ ಅನ್ನುವಂತ ಆರೋಪಗಳನ್ನ ಮಾಡಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ವರದಿಗಳನ್ನ ಕಾಂಗ್ರೆಸ್ ಸ್ವೀಕಾರ ಮಾಡೋದಿಲ್ಲ, ಅದನ್ನ ಕಸದ ಬುಟ್ಟಿಗೆ ಎಸೆಯುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ ಈ ಒಂದು ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ನಿಲುವನ್ನ ಹೊಂದಬೇಕು ಅಂತ ಹೇಳಿದ್ದಾರೆ. ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸುಮಾರು 450ಕ್ಕೂ ಹೆಚ್ಚು ಕೋಟಿ ಹಣವನ್ನ, ರಾಜ್ಯದ ಜನರ ತೆರಿಗೆ ಹಣವನ್ನ ಖರ್ಚು ಮಾಡದಂತ ಈ ವರದಿಯನ್ನ ಕತ್ತಲಲ್ಲಿಡುವಂಥದ್ದು ಸರಿಯಲ್ಲ. ತಕ್ಷಣ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಈ ವರದಿಯನ್ನು ವಿಧಾನಸಭೆಯ ಒಳಗೆ ಅಧಿವೇಶನದಲ್ಲಿ ಮಂಡಿಸಬೇಕು. ಪ್ರತ್ಯೇಕವಾದಂಥ ಚರ್ಚೆಯನ್ನು ನಿಗದಿಪಡಿಸಬೇಕು. ಮತ್ತು ನಮಗಿವತ್ತು ಬಹಳ ಕುತೂಹಲ ಇದೆ ಮತ್ತು ಆಸಕ್ತಿ ಇದೆ. ರಾಜ್ಯದ ಹಿಂದುಳಿದ ವರ್ಗದ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಕುಟುಂಬದ ಪರಿಸ್ಥಿತಿ ಏನಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವೆಲ್ಲವೂ ಕೂಡ ಈ ವರದಿಯ ಅಂಶಗಳಲ್ಲಿ ಬಂದಿತ್ತು. ನಾನು ಈ ಹಿಂದೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಯಲ್ಲಿ ಮಾತಾಡಬೇಕಾದ್ರೂ ಕೂಡ ಹೇಳಿದ್ದೆ, ಸಿದ್ದರಾಮಯ್ಯನವರು ಇಷ್ಟೆಲ್ಲ ಒಬಿಸಿಯ ಪರವಾಗಿ ಮಾತಾಡ್ತಾರೆ, ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಲೈನು ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಬಜೆಟ್ನಲ್ಲೂ ಕೂಡ ಒಂದು ಲೈನನ್ನು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಹೊರಗಡೆ ಹಿಂದುಳಿದ ವರ್ಗ ಒಬಿಸಿ ಅಹಿಂದ ಅಂತೇಳಿ ಮಾತಾಡುವಂಥ ಕಾಂಗ್ರೆಸ್ಸಿಗರು ಬಜೆಟ್